ಮಂಡ್ಯದಲ್ಲಿ ಹೆಚ್ಚಾಯ್ತು ಕಾವೇರಿ ಕಿಚ್ಚು. ಪಡಿತರ ವಿತರಕರ ಸಂಘದಿಂದ ಕಾವೇರಿ ಹೋರಾಟಕ್ಕೆ ಬೆಂಬಲ. ಮಂಡ್ಯದ ಸಂಜೆ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕೂತು ಪ್ರತಿಭಟನೆ. ಸಿಡಬ್ಲ್ಯೂಸಿ ಆದೇಶ ಅವೈಜ್ಞಾನಿಕ ಎಂದು ಘೋಷಣೆ ಕೂಗಿ ಕಿಡಿ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವಲ್ಲಿ ವಿಫಲ ಆರೋಪ. ಕಾವೇರಿ ನಮ್ಮದು, ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಒತ್ತಾಯ. ಸಂಜೆ ವೃತ್ತದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಹೋರಾಟಗಾರರು. ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ. ಏನು ನಿನ್ನೆ ಸಿಡಬ್ಲ್ಯೂಸಿ ಇದನ್ನು ಆದೇಶ ಮಾಡಿದ್ದಾರೆ. ಆ ಆದೇಶದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮೊನ್ನೆ ಮುಖ್ಯಮಂತ್ರಿಯವರು 2ನೇ ತಾರೀಕು ಸರ್ವ ಪಕ್ಷದ ಸಭೆ ಕರಿತೀನಿ ಅಂತ ಹೇಳವ್ರೆ. ನಾವು ಈಗಾಗಲೇ ಅವರಿಗೆ ಗಡುವು ಕೊಡ್ತಾ ಇದ್ದೀವಿ. ಸಭೆಯಲ್ಲಿ ಒಳ್ಳೆ ತೀರ್ಮಾನ ತಗೋಬೇಕು. ತಮಿಳುನಾಡಿಗೆ ನೀರು ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋಕೂಡ್ದು. ಇಲ್ಲಿ ನಮ್ಮ ರಾಜ್ಯಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಅಂಥದ್ರಲ್ಲಿ ಅದನ್ನು ಮತ್ತೆ ಸರ್ಕಾರ ಏನಾದ್ರು ತೀರ್ಮಾನ ಬಂದರೆ ನಾವು ಅದನ್ನು ಸರ್ಕಾರನೂ ಖಂಡಿಸ್ತೀವಿ. ಈಗ ನಿನ್ನೆ ಆಗಿರೋ ಆದೇಶಗಳು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಆದೇಶ ಪಾಲನೆ ಮಾಡೋದಕ್ಕೆ ಇದರಲ್ಲಿ ಕಾವೇರಿಯಲ್ಲಿ ನೀರೇ ಇಲ್ವಲ್ಲ. ನೀರಿಲ್ಲದಂಥ ಟೈಮ್ನಲ್ಲಿ ಇವರು ಸಿಡಬ್ಲ್ಯೂಸಿನವರು ಈ ಥರ ಆದೇಶ ಮಾಡಿದ್ರೆ ಏನು ಅನ್ಬೇಕು ಅವ್ರಿಗೆ? ಅದರಿಂದ ಈಗ 2ನೇ ತಾರೀಕು ಇದನ್ನು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ತಗೋತಾರೆ ಮುಖ್ಯಮಂತ್ರಿ ಅವರು ಮತ್ತು ನೀರಾವರಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಇವರು ಏನು ತೀರ್ಮಾನ ತಗೋತಾರೆ ಒಳ್ಳೆ ರೀತಿ ಆದರೆ ಓಕೆ. ಇದನ್ನೇ ಏನಾರ ಮುಂದುವರ್ಸೋದಾದರೆ ನಾವು ಬೀದಿಗಿಳಿದು ಇಡೀ ರಾಜ್ಯದ ಎಲ್ಲ ಮಾಲೀಕರ ಕರೆಸಿ ಇಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿ. ಹೌದು, ಕೊಡಲೇಬೇಕು ಅಂತ ಇದೆ. ಅದನ್ನು ನಾವು ವಿರೋಧ ಮಾಡಿಸ್ತಾ ಇದ್ದೀವಿ. ಎಲ್ಲನೂ ತೀರ್ಮಾನ ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಮಳೆ ಕೆರೆ ಕಟ್ಟೆ ತುಂಬುವವರೆಗೂ ನೀರು ಬಿಡೋ ಪ್ರಶ್ನೆನೇ ಇಲ್ಲ. ಬಿಡಕೂಡ್ದು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಕೃಷ್ಣಪ್ಪ, ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು.